ಬಿಜೆಪಿ ವಿರುದ್ಧ ತೊಡೆ ತಟ್ಟಿದ ಭಿನ್ನರ ಬಳಗ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ಹಾಗೆ ಮುಂದುವರೆದಿದೆ. ಸಭೆಗೆ ಇನ್ನಷ್ಟು ಜನ ಕೈಜೋಡಿಸುವಂತ ಸಾಧ್ಯತೆ ಕೂಡ ಇದೆ. ರಾಜ್ಯಾಧ್ಯಕ್ಷ ಅಭ್ಯರ್ಥಿ ಆಯ್ಕೆ ಮಾಡುವ ಬಗ್ಗೆ ಚರ್ಚೆಯಾಗ್ತಾ ಇದೆ. ತಮ್ಮ ಬಣದಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ನಿರ್ಧಾರ ಮಾಡ್ತಾ ಇರೋದು ಭಿನ್ನರ ಬಳಗ. ತಮ್ಮ ಬಣದ ಅಭ್ಯರ್ಥಿಯನ್ನ ಹೈಕಮಾಂಡ್ಗೆ ತಿಳಿಸಬೇಕು ಅಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅಂತಿಮ ಹಂತದ ಮಾತುಕತೆ ಮುಂದುವರೆಸಿದ್ದಾರೆ ಭಿನ್ನರ ಬಳಗ. ಭಿನ್ನರ ಬಳಗದಲ್ಲಿ ನಡೀತಾ ಇರುವಂತಹ ಮಾತುಕತೆ ಇದು. ರೆಬಲ್ ಟೀಮ್ ಇದು. ಯತ್ನಾಳ್, ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಇವರೆಲ್ಲರೂ ಕೂಡ ಈ ಟೀಮ್ನಲ್ಲಿ ಇರೋದು. ಕಾರಣ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು, ಬೇರೊಬ್ಬ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಅಂತ. ಅವರ ನಾಯಕತ್ವ ನಮಗೆ ಸಮಾಧಾನ ತರಿಸಿಲ್ಲ, ಹಿರಿಯ ನಾಯಕರನ್ನ, ಹಿರಿಯ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ತಾರೆ. ಹೀಗಾಗಿ ಭಿನ್ನರ ಬಳಗದ ಮೀಟಿಂಗ್ ಇದು. ಇವಾಗ 23 ಜಿಲ್ಲೆಗಳ ಅಧ್ಯಕ್ಷರ ಆಯ್ಕೆ ನಾವೆಲ್ಲ ಅದನ್ನು ವಿರೋಧಿಸ್ತೀವಿ. ಮಾನ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ತನ್ನ ಹಿಂಬಾಲಕರನ್ನು ಮಾತ್ರ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿ ರಾಜ್ಯಾಧ್ಯಕ್ಷ ಆಗಬೇಕು ಅಂತಕ್ಕಂಥ ಒಂದು ಕುತಂತ್ರವನ್ನು ಅವರು ಮಾಡಿದ್ದಾರೆ. ನಾವು ಸಂಪೂರ್ಣವಾಗಿ ಈ ಜಿಲ್ಲಾಧ್ಯಕ್ಷರ ಘೋಷಣೆಯನ್ನು ವಿರೋಧಿಸ್ತೀವಿ. ಅದರ ಜೊತೆ ಇನ್ನೆರಡು ದಿನಗಳಲ್ಲಿ ನಾವೆಲ್ಲ ದೆಹಲಿಗೆ ಹೋಗಿ ದೆಹಲಿಯಲ್ಲಿ ನಮ್ಮ ಜೊತೆ 23 ಜಿಲ್ಲೆಯಲ್ಲೂ ಕೂಡ ಅಪಸ್ವರ ಎದ್ದಿರ್ತಕ್ಕಂಥದ್ದು ಗಂಟೆಗೆ ನಮಗೆ ಗೊತ್ತಾಗ್ತಾ ಇರತಕ್ಕಂಥದ್ದು. ಅನೇಕ ಹಿರಿಯ ನಮ್ಮ ಪಕ್ಷದ ಮುಖಂಡರು, ಲೋಕಸಭಾ ಸದಸ್ಯರಿರಲಿ, ಮಾಜಿ ಸಚಿವರಿರಲಿ, ಯಾರ ಗಮನಕ್ಕೂ ಬರದೆ ಅವರ ಜಿಲ್ಲೆಯ ಅಧ್ಯಕ್ಷರನ್ನು ಘೋಷಣೆ ಮಾಡಿದ್ದಾರೆ. ನಾವೆಲ್ಲ ಅನೇಕರು, ನಾನೇನು ಬರೀ ನಮ್ಮ ತಂಡ ಅಷ್ಟೇ ಅಲ್ಲ, ನಿಜವಾಗ್ಲೂ ರಾಜ್ಯಾಧ್ಯಕ್ಷರ ಮೇಲೆ ಬೇಸರ ಇರ್ತಕ್ಕಂಥ ಅನೇಕರು ದೆಹಲಿ ಪ್ರವಾಸ ಕೈಗೊಳ್ಳಿದ್ದಾರೆ. ನಾವೆಲ್ಲರೂ ದೆಹಲಿಯಲ್ಲಿ ಸೇರಿ ಮುಂದೆ ಅಧ್ಯಕ್ಷರು ಯಾರಾಗಬೇಕು, ಅದ್ರ ಜೊತೆ ರಾಷ್ಟ್ರೀಯ ಮುಖಂಡರಿಗೆ ವಿಜೇಂದ್ರ ಅವರ ದಾವಣಗೆರೆಯ ಬಿಜೆಪಿ ಜಿಲ್ಲಾಧ್ಯಕ್ಷ ಆಯ್ಕೆಗೆ ಸಂಬಂಧಪಟ್ಟಂತೆ ಬಿಪಿ ಹರೀಶ್ ಅವರಿಗೂ ಕೂಡ ಒಂದಷ್ಟು ಅಸಮಾಧಾನ ಇದೆ. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರಿಗೆ ಅಸಮಾಧಾನ. ಅದೇ ರೀತಿಯಾಗಿ ಯಾವ್ಯಾವ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರ ನೇಮಕ ಆಗಿದೆಯೋ ಅಲ್ಲೆಲ್ಲ ಕೂಡ ಏಕಪಕ್ಷೀಯವಾಗಿ ವಿಜೇಂದ್ರ ಅವರು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಯಾರು ಒಪಿನಿಯನ್ ಕೂಡ ಕೇಳಿಲ್ಲ ಅನ್ನೋದು ಈ ಅಸಮಾಧಾನಿತರ ಆಕ್ರೋಶ. ಜೊತೆಗೆ ಭಿನ್ನರ ಬಳಗದ ಮೀಟಿಂಗ್ ಏನಿದೆ ಬೆಂಗಳೂರಿನ ಸದಾಶಿವ ನಗರದಲ್ಲಿ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ನಡೀತಾ ಇರುವಂಥದ್ದು. ಒಂದಷ್ಟು ವಿಚಾರಗಳು. ಒಂದು, ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು, ವಿಜೇಂದ್ರ ಅವರು ಬೇಡ, ನಮಗೆ ಅವರೇನು ಅನುಭವಿ ರಾಜಕಾರಣಿ ಅಲ್ಲ, ಅವರ ತಂದೆಯ ಕಾರಣದಿಂದ BS ಯಡಿಯೂರಪ್ಪನವರು ಬಹಳ ಕೊಡುಗೆ ಕೊಟ್ಟಿದ್ದಾರೆ, ಬಿಜೆಪಿ ಕಟ್ಟಿದ್ದವರೇ, ಮಾಜಿ ಮುಖ್ಯಮಂತ್ರಿ ಅನ್ನುವಂಥ ಕಾರಣದಿಂದ ಅವ್ರ ಮಗ ವಿಜೇಂದ್ರ ಅವರಿಗೆ ಸ್ಥಾನ ಸಿಕ್ಕಿರೋದಷ್ಟೇ. ಅವರು ಅನುಭವಿ ರಾಜಕಾರಣಿನೂ ಅಲ್ಲ, ಸಮರ್ಥರು ಅಲ್ಲ ಅನ್ನೋದು ಭಿನ್ನರ ಬಳಗದ ಅಭಿಪ್ರಾಯ. ಹೀಗಾಗಿನೇ ಅವ್ರನ್ನ ಕೆಳಗಿಳಿಸ್ಬೇಕು ಅಂತ. ಮತ್ತೊಂದು ಕಡೆ ಇವ್ರ ಕಡೆಯಿಂದ ಯಾರು ಅಭ್ಯರ್ಥಿ ಆಗಬೇಕು ಅದೆಲ್ಲದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇರೋದು. ಮತ್ತಷ್ಟು ಲೈವ್ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಭಿನ್ನರ ಬಳಗ ಪದೇ ಮ್ಯಾರಥಾನ್ ಮೀಟಿಂಗ್ಗಳನ್ನ ನಡೆಸ್ತಾ ಇದೆ. ಇವತ್ತು ಕೂಡ ಕುಮಾರ್ ಬಂಗಾರಪ್ಪನವರ ನಿವಾಸದಲ್ಲಿ ನಡೀತಾ ಇರುವಂಥ ಮೀಟಿಂಗ್. ಬಟ್ ಭಿನ್ನರ ಬಳಗದಲ್ಲಿ ಸ್ಪರ್ಧೆಗೆ ಅಂತ ಬಂದರೆ ಯಾರು ಇಳಿತಾರೆ? ಮತ್ತೊಂದು ಕಡೆ ವಿಜೇಂದ್ರ ಅವರ ವಿರುದ್ಧ ಇನ್ನೂ ಜನಸಂಖ್ಯೆ ಹೆಚ್ಚಾಗುವಂತ ಇದೆಯಾ ಅಂದರೆ ಭಿನ್ನರ ಬಳಗದಲ್ಲಿ? ಸೌಖ್ಯ, ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಮತ್ತೊಂದು ಬಣ ಈಗಾಗಲೇ ತಿರುಗು ಬಿದ್ದಿದೆ. ನಿರಂತರವಾಗಿ ಈಗಾಗಲೇ ನಾವು ಕಳೆದ ಹಲವು ದಿನಗಳಿಂದಲೂ ಕೂಡ ನೋಡ್ತಾ ಇದ್ದೀವಿ. ಪದೇ ರಹಸ್ಯ ಸಭೆಗಳನ್ನು ಮಾಡ್ತಾ ಇದ್ರು ಯತ್ನಾಳ್ ಹಾಗೂ ಅವರ ಟೀಮು. ಇವತ್ತು ಕೂಡ ಸದಾಶಿವನಗರದ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಬಸವನಗೌಡ ಪಾಟೀಲ್, ಯತ್ನಾಳ್, ಹಾಗೆ ರಮೇಶ್ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ ಸೇರಿದಂತೆ ಆ ಭಿನ್ನರ ಬಳಗದ ತಂಡದ ಸದಸ್ಯರು ಯಾರಿದ್ದಾರೆ ಅವರು ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಸಭೆಗಳನ್ನು ಮಾಡ್ತಾ ಇದ್ದಾರೆ.
ಕಾರಣ BJP ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಿ ಅಂತೇಳಿ ನಾವೀಗಾಗಲೇ ನಿರಂತರವಾಗಿ ಧ್ವನಿಯನ್ನು ಎತ್ತುತ್ತಾ ಇದ್ದೇವೆ. ನಾವು ಯಡಿಯೂರಪ್ಪನವರ ವಿರುದ್ಧವಾಗಿ ನಾವಿಲ್ಲ, ನಾವು ವಿಜಯೇಂದ್ರ ಅವರ ವಿರುದ್ಧವಾಗಿರುವಂಥವರು. ಯಾಕೆಂದರೆ ವಿಜಯೇಂದ್ರ ಅವರು ನಿರಂತರವಾಗಿ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಅನ್ನುವಂತಹ ಅಸಮಾಧಾನ ಆ ಹಿರಿಯ ನಾಯಕರಿಗಿದೆ. ಪಕ್ಷದ ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನಮ್ಮನ್ನು ಕಡೆಗಣಿಸಲಾಗ್ತಾ ಇದೆ ಅನ್ನುವಂತಹ ಅಸಮಾಧಾನ ಈ ಹಿರಿಯ ನಾಯಕರದ್ದು. ಹಾಗಾಗಿ ನಿರಂತರವಾಗಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಇಂದಿನಿಂದಲೂ ಕೂಡ ಯತ್ನಾಳ್ ಅವರ ಜೊತೆ ಹಲವರು ಗುರುತಿಸ್ಕೊಳ್ತಾ ಇದ್ದಾರೆ. ಮತ್ತಷ್ಟು ಜನ ಈಗ ಯತ್ನಾಳ್ ಅವರ ಬಣದಲ್ಲಿ ಸೇರ್ಕೊಳ್ತಾ ಇದ್ದಾರೆ. ಸುಧಾಕರ್ ಇರ್ಬೋದು, ಜೊತೆಗೆ ಶ್ರೀರಾಮುಲು ಅವರನ್ನ ಸೆಳೆಯುವಂಥ ಒಂದು ಪ್ರಯತ್ನಗಳು ಕೂಡ ಈಗಾಗಲೇ ಭಿನ್ನರ ಬಳಗದಿಂದ ನಡೀತಾ ಇದೆ. ದೆಹಲಿಗೆ ತೆರಳಿ ನಾವು ಹೈಕಮಾಂಡ್ ನಾಯಕರಿಗೆ ಮನವರಿಕೆಯನ್ನು ಮಾಡಿಕೊಡ್ತೇವೆ. ಈಗಾಗಲೇ ನಾವು ದೆಹಲಿಗೆ ತೆರಳಿ ವಿಜಯೇಂದ್ರ ಅವರ ವಿರುದ್ಧವಾಗಿ ಅವರ ವಿರುದ್ಧ ಇರುವಂತಹ ಅಪಸ್ವರಗಳು, ಭ್ರಷ್ಟಾಚಾರ, ಇನ್ನಿತರೆ ಅಂಶಗಳ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಗಳನ್ನು ನಾವು ಕೊಟ್ಟಿದ್ವಿ. ಆದರೆ ಇಲ್ಲಿಯವರೆಗೆ ಹೈಕಮಾಂಡು ಆ ಗಮನವನ್ನು ಹರಿಸ್ತಾ ಇಲ್ಲ. ಹಾಗಾಗಿ ಮತ್ತೊಮ್ಮೆ ದೆಹಲಿಗೆ ತೆರಳಿ ನಾವು ಮನವಿಯನ್ನು ಮಾಡ್ತೇವೆ. ಜೊತೆಗೆ ಮೊನ್ನೆಯಷ್ಟೇ ಆಗಿರುವಂಥ 23 ಜಿಲ್ಲಾಧ್ಯಕ್ಷರ ನೇಮಕ ಏನಿದೆ ಇದನ್ನು ತಕ್ಷಣ ಕೈ ಬಿಡಬೇಕು. ಯಾಕೆಂದರೆ ಎಲ್ಲರೂ ಕೂಡ ವಿಜಯೇಂದ್ರ ಅವರ ಹಿಂಬಾಲಕರೇ ಇದ್ದಾರೆ. ಹಿಂಬಾಲಕರಿಗೆ ಅಲ್ಲಿ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಹಿರಿಯ ನಾಯಕರನ್ನ ಅಭಿಪ್ರಾಯವನ್ನು ಸಂಗ್ರಹಿಸದೆ ಅಲ್ಲಿ ಜಿಲ್ಲೆಗಳಲ್ಲಿ ಅಧ್ಯಕ್ಷರನ್ನ ನೇಮಕ ಮಾಡಿದ್ದಾರೆ. ಇದನ್ನು ನಾವು ಒಪ್ಪೋದಿಲ್ಲ. ಹಾಗಾಗಿ ವಿರೋಧವನ್ನು ನಾವು ಮಾಡ್ತಾ ಇದ್ದೇವೆ. ಕೂಡಲೇ ಈ ಒಂದು ಬದಲಾವಣೆಯನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಇವತ್ತು ಭಿನ್ನರ ಬಳಗದ ನಾಯಕರು ಇಟ್ಟಿದ್ದಾರೆ. ಶೀಘ್ರದಲ್ಲೇ ದೆಹಲಿಗೆ ತೆರಳಿ ಈ BJP ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಈಗ ಆಂತರಿಕ ಚುನಾವಣೆಗಳು ಕೂಡ ನಡೀತಾ ಇದೆ. ಆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಬಣದಿಂದ ಒಬ್ಬ ನಾಯಕರನ್ನ ನಾವು ಕಣಕ್ಕಿಳಿಸ್ತೇವೆ ಅನ್ನುವಂಥ ಒಂದು ಮಾತನ್ನು ಕೂಡ ಈಗಾಗಲೇ ಯತ್ನಾಳ್ ಅವರು ಕೂಡ ಹೇಳಿದರು. ಈಗಷ್ಟೇ ಶಾಸಕರಾಗಿರುವಂಥ BP ಹರೀಶ್ ಅವರು ಕೂಡ ಹೇಳಿದರು. ಯಾಕೆಂದರೆ ಇಲ್ಲಿ ಯಾರನ್ನ ನಾವು ಕಣಕ್ಕಿಳಿಸಬೇಕು ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಅವರಲ್ಲಿ ಗೊಂದಲ ಇದ್ದಂತೆ ಕಾಣಿಸ್ತಾ ಇದೆ. ಇಲ್ಲಿಯವರೆಗೆ ಯತ್ನಾಳ್ ಅವರನ್ನೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕಣಕ್ಕಿಳಿಸಬೇಕು ಅನ್ನುವಂಥ ಚರ್ಚೆಗಳು ಭಿನ್ನರ ಬಳಗದಲ್ಲಿ ನಡೀತಾ ಇದ್ದು, ಆದರೆ ಒಂದು ಕಡೆ ಯತ್ನಾಳ್ ಅವರನ್ನ ಅಲ್ಲಿ ಕಣಕ್ಕಿಳಿಸಿದ್ದೇ ಆದರೆ ಪ್ರಸ್ತುತ ವಿಜಯೇಂದ್ರ ಅವರ ಬಣ ಅವರನ್ನ ಒಪ್ಪೋದು ಕಷ್ಟ ಅನ್ನುವಂಥದ್ದು ಕೂಡ ಇದೆ. ಸೊ ಆ ಕಾರಣಕ್ಕೆ ಬೇರೆ ಯಾರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ಮುಂದುವರೆದಿದೆ. ಮತ್ತೊಂದು ಕಡೆ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೂಡ ಮುಂಚೂಣಿಗೆ ಬರ್ತಾ ಇದೆ. ನಿನ್ನೆ ರಾತ್ರಿ ನಡೆದಂಥ ಒಂದು ಸಭೆಯಲ್ಲಿ ಆ ಇಬ್ಬರು ನಾಯಕರು ಕೂಡ ಭಿನ್ನರ ಬಳಗದಲ್ಲಿ ಗುರುತಿಸ್ಕೊಂಡಿದ್ರು, ಆ ಸಭೆಯಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಬರ್ತಾ ಇದೆ, ಹೊರಗೆ ಬೀಳ್ತಾ ಇದೆ. ಸೊ ಹಾಗಾಗಿ ಅವರು ಕೂಡ ಇವರಿಗೆ ಸಪೋರ್ಟನ್ನು ಕೊಟ್ಟಿದ್ದಾರಾ ಅಥವಾ ಸುಮ್ಮನೆ ಅವರ ಹೆಸರುಗಳನ್ನು ಇಲ್ಲಿ ತರಲಾಗ್ತಾ ಇದೆಯಾ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಆದರೆ BP ಹರೀಶ್ ಅವರು ಈಗಷ್ಟೇ ಹೇಳಿರುವಂಥದ್ದನ್ನು ಗಮನಿಸಿದಾಗ ಪರೋಕ್ಷವಾಗಿ ಆ ನಾಯಕರು ಕೂಡ ಭಾಗಿಯಾಗಿದ್ರು ಅನ್ನುವಂಥ ಒಂದು ಸುಳಿವನ್ನು ಈಗ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅಂತಿಮವಾಗಿ ಬಸವರಾಜ ಬೊಮ್ಮಾಯಿ ಅವರನ್ನು ಕಣಕ್ಕಿಳಿಸಬೇಕು ಅನ್ನುವಂತಹ ಚರ್ಚೆ ಈ ಭಿನ್ನರ ಬಳಗದಲ್ಲಿ ನಡೀತಾ ಇದೆ. ಕಾರಣ ಬೊಮ್ಮಾಯಿಯವರು ಆದರೆ ಎಲ್ಲರನ್ನೂ ಕೂಡ ಸರಿದೂಗಿಸಿಕೊಂಡು ಹೋಗ್ತಾರೆ. ಆ ಕಡೆ ವಿಜಯೇಂದ್ರ ಅವರ ಬಣದ ಜೊತೆ ಕೂಡ ಉತ್ತಮವಾದಂಥ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಈ ಕಡೆ ಭಿನ್ನರ ಬಳಗದ ಜೊತೆ ಕೂಡ ಉತ್ತಮವಾದಂಥ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ವರಿಷ್ಠರ ಮಟ್ಟದಲ್ಲೂ ಕೂಡ ಅವರು ಪ್ರಹ್ಲಾದ್ ಜೋಶಿ ಸೇರಿದಂತೆ BL ಸಂತೋಷ್ ಅವರು ಸೇರಿದಂತೆ ವರಿಷ್ಠರ ಮಟ್ಟದಲ್ಲೂ ಕೂಡ ಅವರು ಆ ವಿಶ್ವಾಸವನ್ನು ಇಟ್ಕೊಂಡಿರೋದ್ರಿಂದ ಸಹಜವಾಗಿ ಅವರ ಹೆಸರನ್ನ ಮುಂಚೂಣಿಗೆ ತರುವಂಥ ಒಂದು ಪ್ರಯತ್ನಗಳು ತೆರೆಮರೆಯಲ್ಲಿ ನಡೆದಂತೆ ಕಾಣಿಸ್ತಾ ಇದೆ. ಹಾಗಾಗಿ ನಿರಂತರವಾಗಿ ಬೆಳಗ್ಗೆಯಿಂದಲೂ ಕೂಡ ಯಾರನ್ನ ನಾವು ಅಧ್ಯಕ್ಷ ಸ್ಥಾನಕ್ಕೆ ಕೆಳಗಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ಮುಂದುವರೆದಿರುವಂಥದ್ದು. ಸೌಖ್ಯ ಶಿವು, ಇನ್ನೊಂದೇನಂದ್ರೆ ಇಲ್ಲಿ ಭಿನ್ನರ ಬಳಗ ತೊಡೆತಟ್ಟು ನಿಂತಿದ್ದಾರೆ, ಸಡ್ಡು ಹೊಡಿತಿದ್ದಾರೆ, ಅದೆಲ್ಲ ನಿಜ. ಬಟ್ ಈಗ ಭಿನ್ನರ ಬಳಗಕ್ಕೂ ವಿಜೇಂದ್ರ ಬಳಗಕ್ಕೂ ಕಂಪೇರ್ ಮಾಡಿದಾಗ ಸದಸ್ಯರ ಸಂಖ್ಯೆ ನೋಡ್ತಾ ಹೋದರೆ ಭಿನ್ನರ ಬಳಗದಲ್ಲಿ ಬೆರಳೆಣಿಕೆ ಅಷ್ಟೇ. ಆಮೇಲೆ ಇನ್ನೊಂದೇನು ಅಂದರೆ ಅವರೆಲ್ಲ ಮಾಜಿಗಳು, ಹಾಗಾಗಿ ಅವ್ರ ಮಾತುಗಳು ನಡೆಯಲ್ಲ. ಅವ್ರು ಎಷ್ಟೇ ಸಿಡಿದಿದ್ರು ಕೂಡ ವಿಜೇಂದ್ರ ಅವ್ರ ಮಾತೇ ನಡೆಯುತ್ತೆ ಅನ್ನೋದೊಂದಿದೆ. ಯಾಕೆಂದರೆ BS ಯಡಿಯೂರಪ್ಪನವರು ಕೂಡ ಪಟ್ಟು ಹಿಡಿದು BJP ರಾಜ್ಯಾಧ್ಯಕ್ಷ ಸ್ಥಾನವನ್ನು ವಿಜೇಂದ್ರ ಅವರಿಗೆ ಕೊಡಿಸಿದ್ದು. ಹಾಗಾಗಿ ಈ ಭಿನ್ನರ ಬಳಗದ ಮಾತಾಗಲಿ, ಇಷ್ಟೆಲ್ಲ ಮೀಟಿಂಗ್ಗಳಾಗಲಿ, ಇವರು ಒಪಿನಿಯನ್ ನಡೆಯುತ್ತಾ ಹೈಕಮಾಂಡ್ನಲ್ಲಿ ಅಂತ? ಸೌಖ್ಯ, ನಾವು ಪ್ರಸಕ್ತ ಸನ್ನಿವೇಶವನ್ನು ಗಮನಿಸೋದಾದ್ರೆ ಇಲ್ಲಿಯವರೆಗೂ ಕೂಡ ಯಡಿಯೂರಪ್ಪನವರ ಒಂದು ಹಿಡಿತ ರಾಜ್ಯ ಮಟ್ಟದಲ್ಲಿದೆ. ಪ್ರಬಲ ಲಿಂಗಾಯತ ಸಮುದಾಯದ ನಾಯಕರು ಯಡಿಯೂರಪ್ಪ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಇಡೀ ಸಮುದಾಯ ಅವರ ಬೆನ್ನಿಗೆ ನಿಲ್ತಾ ಇತ್ತು. ಆ ಸಮುದಾಯವನ್ನು ಬೆನ್ನಿಗೆ ಕಟ್ಟಿಕೊಂಡೇ ಯಡಿಯೂರಪ್ಪನವರು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒತ್ತಡವನ್ನು ಹಾಕ್ತಾ ಇದ್ರು. ಆ ಸಂದರ್ಭದಲ್ಲಿ ತಮಗೆ ಯಾರು ಬೇಕು ಅವರನ್ನು ನೇಮಕ ಮಾಡ್ಕೊಳ್ತಾ ಇದ್ರು. ಚುನಾವಣೆಗಳಲ್ಲಿ ಅಭ್ಯರ್ಥಿಗಳಿಗೆ ಟಿಕೆಟನ್ನು ಕೊಡೋದಿರ್ಬೋದು ಅಥವಾ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಇರ್ಬೋದು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಏನು ಹೇಳ್ತಾರೆ ಅದೇ ಫೈನಲ್ ಆಗ್ತಾ ಇತ್ತು.
ಆದರೆ ಪ್ರಸಕ್ತ ದಿನಮಾನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅವರ ಒಂದು ಹಿಡಿತ ಕೂಡ ಕಡಿಮೆ ಆದಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಅವರ ಮಾತಿಗೆ ಯಾರೂ ಕೂಡ ಹಿಂದೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ. ಯತ್ನಾಳ್ ಅವರು ಇರ್ಬೋದು ಅಥವಾ ಬೇರೆ ಯಾರೇ ನಾಯಕರು ಇರ್ಬೋದು, ಯಾರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ. ಎಲ್ಲರೂ ಕೂಡ ಯಡಿಯೂರಪ್ಪನವರು ಹೇಳಿದಂಥ ಮಾತನ್ನು ಪಾಲನೆ ಮಾಡ್ತಾ ಇದ್ರು, ಯಾವುದೇ ಸಂದರ್ಭ ಇರಲಿ. ಸೊ ಹಾಗಾಗಿ ಹೈಕಮಾಂಡ್ ಕೂಡ ಒಂದು ಕಡೆ ರಾಜ್ಯ ಮಟ್ಟಕ್ಕೆ ಬಂದಾಗ, ರಾಜ್ಯ ಬಿಜೆಪಿಯ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಮಾತನ್ನ ಗಂಭೀರವಾಗಿ ಪರಿಗಣಿಸ್ತಾ ಇತ್ತು. ಯಡಿಯೂರಪ್ಪನವರು ಏನು ಶಿಫಾರಸನ್ನು ಮಾಡ್ತಾರೆ, ಏನು ಹೇಳ್ತಾರೆ, ಅದನ್ನ ಹೈಕಮಾಂಡ್ ಕೂಡ ಕೇಳ್ತಾ ಇತ್ತು, ಅವರ ಮಾತಿಗೆ ಮನ್ನಣೆಯನ್ನ ಕೊಡ್ತಾ ಇತ್ತು. ಆದರೆ ಈಗಿನ ಸನ್ನಿವೇಶ ಸ್ವಲ್ಪ ಮಟ್ಟಿಗೆ ಬದಲಾದಂತೆ ಕಾಣಿಸ್ತಾ ಇದೆ. ನೀವು ಹೇಳೋದನ್ನ ಇಲ್ಲಿ ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಯತ್ನಾಳ್ ಅವರ ಬಣದಲ್ಲಿ ಕೆಲವು ಬೆರಳೆಣಿಕೆಯಷ್ಟು ನಾಯಕರು ಮಾತ್ರ ಇದ್ದಾರೆ, ಅವರೆಲ್ಲರೂ ಕೂಡ ಮಾಜಿಗಳು ಅನ್ನುವಂಥದ್ದು. ಆದರೆ ಈ ಟೀಮ್ನಲ್ಲೂ ಕೂಡ ಈಗ ಬೇರೆ ಬೇರೆ ನಾಯಕರು ಅವರ ತಂಡಕ್ಕೆ ಸೇರ್ಕೊಳ್ತಾ ಇರೋದ್ರಿಂದ ಸಹಜವಾಗಿ ಪ್ರಹ್ಲಾದ್ ಜೋಶಿ ಮತ್ತು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ BL ಸಂತೋಷ್ ಅವರು ಕೂಡ ಇವರಿಗೆ ಪರೋಕ್ಷವಾಗಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳಿದೆ. ಸೊ ಹಾಗಾಗಿ ಹೈಕಮಾಂಡ್ ಮಟ್ಟ ಮತ್ತು RSS ಸಂಘ ಪರಿವಾರದ ಮಟ್ಟದಲ್ಲೂ ಕೂಡ ಈ ಭಿನ್ನರ ಬಳಗದ ನಾಯಕರು ಯಾರಿದ್ದಾರೆ ಇವರ ಮಾತಿಗೆ ಅಲ್ಲಿ ಮನ್ನಣೆ ಸಿಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗತ್ತೆ. ಈಗಾಗಲೇ ಹಲವು ನಾಯಕರು ವಿಜಯೇಂದ್ರ ಅವರ ವಿರುದ್ಧವಾಗಿ ಸಿಡಿದು ಬೀಳ್ತಾ ಇದ್ದಾರೆ. ಒಂದು ಕಡೆ ಸುಧಾಕರ್ ಅವರು ಕೂಡ ಮೊನ್ನೆಯಷ್ಟೇ ನೇರವಾಗಿ ಸವಾಲನ್ನು ಹಾಕಿದರು ವಿಜಯೇಂದ್ರ ಅವರಿಗೆ. ಮತ್ತೊಂದು ಕಡೆ ಶ್ರೀರಾಮುಲು ಕೂಡ ಒಂದು ಕಡೆ ತಟಸ್ಥ ನಿಲುವನ್ನು ತಾಳ್ತಾ ಇದ್ದಾರೆ. ಇಂತಹ ನಾಯಕರು ಯಾರಿದ್ದಾರೆ ಅವರನ್ನ ತಮ್ಮ ತಂಡಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ನಿರಂತರವಾಗಿ ಭಿನ್ನರ ತಂಡ ಮಾಡ್ತಾ ಇದೆ. ಅದರ ಒಳಗಡೆಗೆ ಈಗ ಪ್ರತಿಪಕ್ಷ ನಾಯಕರಾಗಿರುವಂಥ ಅಶೋಕ್ ಹಾಗೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸೇರ್ಕೊಳ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಸೊ ಹೀಗಾಗಿ ಈ ಎಲ್ಲ ಘಟಾನುಘಟಿ ನಾಯಕರು ಈ ಕಡೆ ಬಂದಿದ್ದೇ ಆದರೆ ಈ ತಂಡದ ತೂಕ ಕೂಡ ಹೆಚ್ಚಾಗುತ್ತೆ. ಆದರೆ ಎಷ್ಟರ ಮಟ್ಟಿಗೆ ಆ ನಾಯಕರು ಇವರಿಗೆ ಸಪೋರ್ಟನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಆದರೆ ವರಿಷ್ಠರ ಮಟ್ಟದಲ್ಲಿ, ದೆಹಲಿ ಮಟ್ಟದಲ್ಲಿ BL ಸಂತೋಷ್ ಮತ್ತು ಪ್ರಹ್ಲಾದ್ ಜೋಶಿ ಅವರು ಪರೋಕ್ಷವಾಗಿ ಇವರ ಬೆನ್ನಿಗೆ ನಿಂತಿರೋದ್ರಿಂದ ಸಹಜವಾಗಿ ಇವರ ಈ ಭಿನ್ನರ ಬಣ ಕಡಿಮೆ ಇದ್ರೂ ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ಇವರ ಶಕ್ತಿ ಕೂಡ ಬಹಳ ಸಾಕಷ್ಟಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗತ್ತೆ. ದೆಹಲಿಗೆ ತೆರಳಿದ ನಂತರ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡುವಂಥ ಸನ್ನಿವೇಶಕ್ಕೆ ಹೈಕಮಾಂಡ್ ನಾಯಕರು ಕೈ ಹಾಕ್ತಾರಾ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಯಾಕೆಂದ್ರೆ ಭವಿಷ್ಯದ ನಾಯಕ ಲಿಂಗಾಯತ ಸಮುದಾಯ, ಯಡಿಯೂರಪ್ಪನವರ ನಂತರದಲ್ಲಿ ವಿಜಯೇಂದ್ರ ಅವರು ಸಮರ್ಥವಾಗಿ ಲಿಂಗಾಯತ ಸಮುದಾಯವನ್ನ ಮುನ್ನಡೆಸ್ತಾರೆ ಅನ್ನುವಂಥ ಕಾರಣಕ್ಕೆ ಈಗ ವಿಜಯೇಂದ್ರ ಅವರನ್ನ ನೇಮಕ ಮಾಡಲಾಗಿದೆ. ಸೊ ಹಾಗಾಗಿ ಅಷ್ಟರ ಮಟ್ಟಿಗೆ ಈ ಭಿನ್ನರ ಬಳಗದ ಸದಸ್ಯರ ಒತ್ತಡಕ್ಕೆ ಮಣಿದು ವಿಜಯೇಂದ್ರ ಅವರನ್ನ ಹೈಕಮಾಂಡ್ ಕೆಳಗೆ ಇಳಿಸುತ್ತಾ ಅಥವಾ ಯಾವ ಸಮುದಾಯವನ್ನು ಎದುರಾಕೊಳ್ಳೋದು ಬೇಡ, ವಿಜಯೇಂದ್ರ ಅವರೇ ಮುಂದುವರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಬಹುದು. ಯಾಕೆಂದ್ರೆ ಮುಕ್ತವಾದಂತಹ ಅವಕಾಶ ಹೈಕಮಾಂಡ್ಗೂ ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ವಿಜಯೇಂದ್ರ ಎಲ್ಲರನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗ್ತಾರೆ, ಎಲ್ಲರ ಜೊತೆ ಬಾಂಧವ್ಯವನ್ನು ಬಳಸ್ಕೊಂಡು ಹೋಗ್ತಾರೆ, ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗ್ತಾರೆ ಅನ್ನುವಂಥದ್ದೇನಾದರೂ ಹೈಕಮಾಂಡ್ ಗಮನಕ್ಕೆ ಬಂದಿದ್ದೇ ಆದರೆ ಆಗ ವಿಜಯೇಂದ್ರ ಅವರನ್ನ ಮುಂದುವರಿಸುವಂಥದ್ದು ಬಹುತೇಕವಾಗಿ ಖಚಿತವಾಗುತ್ತೆ. ಈಗ ಚುನಾವಣೆ ನಡೆದರೂ ಕೂಡ ವಿಜಯೇಂದ್ರ ಅವರೇ ಆರಿಸಿ ಬರ್ತಾರೆ ಅನ್ನುವಂತಹ ಅನುಮಾನಗಳು ಕೂಡ ಈ ಭಿನ್ನರ ಬಳಗಕ್ಕಿದೆ. ಮತ್ತೊಂದು ಕಡೆ ಭಿನ್ನರ ಬಳಗದ ಬೇಡಿಕೆ ಅಂದರೆ ಒಂದು ವೇಳೆ ಏನಾದರೂ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸಿದ್ದೇ ಆದರೆ ಆ ಸಂದರ್ಭದಲ್ಲಿ ಒಂದು ಸಮನ್ವಯ ಸಮಿತಿಯನ್ನ ಮಾಡಬೇಕು ಅನ್ನುವಂಥದ್ದು ಕೂಡ ಈ ಭಿನ್ನರ ಬಳಗದ ಬೇಡಿಕೆಯಾಗಿದೆ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಲೈವ್ ಡೀಟೇಲ್ಸ್ಗೆ.